ಈ ಒಂದು ಕಾರ್ಯಕ್ರಮವನ್ನು ನೀಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕಣತೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀ ಪೃಥ್ವಿರಾಜ್ರವರಿಗೆ ಎಲ್ಲರೂ ಹಾಗೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಜಯಲಾರಿ ಕೂಡ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾಗೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ನಮ್ಮ ಪದವಿ ಪೂರ್ವ ಕಾಲೇಜಿನ ಮಲ್ಲಿಗೆಮ್ಮ ಮೇಡಮ್ ಅವರು ಕೂಡ ಆಸಕ್ತರಾಗಿದ್ದಾರೆ. ಅವರಿಗೂ ಹಾಗೆ ಕಣತೂರು ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದಂಥ ಕಲ್ಲೇಶ್ ಅವರು ಕೂಡ ವೇದಿಕೆಯಲ್ಲಿ ಆಸಕ್ತರಾಗಿದ್ದಾರೆ. ಅವರಿಗೂ ಹಾಗೆ ಇವತ್ತಿನ ಸನ್ಮಾನ ಕಾರ್ಯಕ್ರಮಕ್ಕೆ ಭಾಜನರಾಗಿರ್ತಕ್ಕಂಥ ಕುಮಾರಿ ಹುಷಾರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯದರ್ಶಿಗಳಿದ್ದಾರೆ ಹಾಗೂ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಗೂ ಏನು ಪಾಲಕರು ಸ್ನೇಹಿತರು. ಶುಭೋದಯ. ಈ ವೇದಿಕೆ ಮೇಲಿರುವಂಥ ಪಂಚಾಯಿತಿ ಅಧ್ಯಕ್ಷರಾದಂಥ ಪೃಥ್ವಿರಾಜ್, ಪಂಚಾಯಿತಿ ಅಭಿವೃದ್ಧಿಯ ಅಧಿಕಾರಿಗಳಾದಂಥ ಪುರುಷೋತ್ತಮರೇ ಮತ್ತು ಪಂಚಾಯಿತಿಯ ಸದಸ್ಯರೇ, ಕಾರ್ಯದರ್ಶಿಗಳೇ, ಉಪನ್ಯಾಸಕ ಮಿತ್ರರೇ, ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಬಂದಿರುವಂಥ ಹುಷಾರವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಪಂಚಾಯಿತಿಗೆ ಸಂಬಂಧಿಸಿದಂಥ ಎಲ್ಲ ಸದಸ್ಯರುಗಳೇ, ಅಧಿಕಾರಿಗಳೇ ಮತ್ತು ಹುಷಾರ ಪೋಷಕರು, ನಮ್ಮ ಕಾಲೇಜಿನ ವಿದ್ಯಾರ್ಥಿ. ಇವತ್ತು ನಮಗೆ ಹೇಳಬೇಕು ಅಂತಂದರೆ ತುಂಬ ಸಂತೋಷದ ಸಂಭ್ರಮದ ದಿನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದುವರೆಗೆ ಇದ್ದಂಥ ಪಂಚಾಯಿತಿ ಅಭಿವೃದ್ಧಿ ಅಧ್ಯಕ್ಷರಾಗಲಿ, ಹಿಂದೆ ಇದ್ದಂಥ ಅಭಿವೃದ್ಧಿ ಅಧಿಕಾರಿಗಳಾಗಿ ನಮ್ಮ ಕಾಲೇಜನ್ನು ಗುರುತಿಸಿ ಕಾಲೇಜಿನ ವಿದ್ಯಾರ್ಥಿಯ ಒಂದು ಬೆಳವಣಿಗೆಯನ್ನು ಗುರುತಿಸಿ ಸನ್ಮಾನಕ್ಕೆ ಯಾವಾಗಲೂ ನಮ್ಮನ್ನು ಆಹ್ವಾನವನ್ನು ನೀಡಿರಲಿ. ಈ ಬಾರಿ ಸನ್ಮಾನಕ್ಕೆ ಆಹ್ವಾನವನ್ನು ನೀಡಿರೋದ್ರಿಂದ ನಮಗೆ ಬಹಳ ಸಂತೋಷವಾದಂಥ ವಿಷಯ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಎಲ್ಲರೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ 2022ರಲ್ಲಿ ಆಗಸ್ಟ್ನಲ್ಲಿ ನಾವು ಬಂದಂಥ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ 16 ಇತ್ತು. ನಾನು ನನ್ನ ಸಹೋದ್ಯೋಗಿ ಮಿತ್ರರೊಂದಿಗೆ, ಪಂಚಾಯಿತಿ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳು ಮತ್ತು ರಾಜ್ಯದ ಅವತ್ತಿನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ತಾಲೂಕಿನ ಶಾಸಕರು ಒಂದು ಈ ನಮ್ಮ ಕಣತೂರಿಗೆ ಈ ಕಾಲೇಜನ್ನು ಒಂದು ಅನುಮತಿ ಕೊಡಿಸಿ ಅನುದಾನವನ್ನು ಬಿಡುಗಡೆ ಮಾಡಿಸ್ತಾರೆ. ಆ ಸಂದರ್ಭದಲ್ಲಿ ಕಾಲೇಜ್ ಕಟ್ಟೋಕ್ಕೆ ಹಲವಾರು ನಮಗೆ ಒಂದು ವಿಘ್ನಗಳು, ಅಂದರೆ ಜಾಗದ ಕೊರತೆ, ಜಾಗನೇ ಇರೋದಿಲ್ಲ. ಕೆಲವರು ಜಾಗನ ಅಂದರೆ ಸರ್ಕಾರಿ ಜಾಗನ ಬೇರೆಯವರು ಉತ್ಕೊಂಡಿರ್ತಾರೆ, ಅದು ಬಿಟ್ಕೊಳ್ಳೋಕ್ಕೂ ಕೂಡ ಕಷ್ಟ. ಅಂಥ ಸಂದರ್ಭದಲ್ಲಿ ಸ್ಥಳೀಯರನ್ನ ಮನವೊಲಿಸಿ ಮತ್ತು ಇಲಾಖೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ಎಲ್ಲರ ಸಮನ್ವಯವನ್ನು ಸಾಧಿಸಿ ಒಂದು ಕಾಲೇಜನ್ನು ತಂದು ಅವತ್ತಿನ ಕಾಲದಲ್ಲಿ ನಮ್ಮ ಒಂದು 10-12 ವರ್ಷ ಆಯಿತು ನಮಗೆ ಕಾಲೇಜು ನಿರ್ಮಾಣ ಆಗುತ್ತೆ. ತದನಂತರ ಮಕ್ಕಳ ಕೊರತೆ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ತಾಲೂಕು ಪಂಚಾಯತಿ ಸದಸ್ಯರೆಲ್ಲ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಒಂದು ಎಲ್ಲರ ಮನವನ್ನು ಹೋಲಿಸಿ ಕಾಲೇಜಿಗೆ ವಿದ್ಯಾರ್ಥಿಗಳನ್ನು ಸೇರಿಸುವಂಥ ಒಂದು ಕೆಲಸ ಕೂಡ ಮಾಡ್ತಾರೆ. ಅದು ಇವತ್ತಿಗೆ 70 ಒಂದು ಏನು ಪಾಪ್ಯುಲೇಷನ್ ಇದೆ, 70 ಜನ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಹಿಂದೆ ಇದ್ದಂಥ ಪ್ರಾಂಶುಪಾಲರು ಅಷ್ಟೇ, ಮತ್ತು ಈಗಿರುವಂತಹ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿಗಳು ಪ್ರತಿಯೊಬ್ಬರು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದರ ಜೊತೆಗೆ ಒಂದು ವಾತಾವರಣವನ್ನು, ಉತ್ತಮ ವಾತಾವರಣ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಯಾವತ್ತೂ ಅಷ್ಟೇ ಏನು ಪುಸ್ತಕದಲ್ಲಿರೋ ಒಂದು ಪಾಠನ ನಾವು ಕೇಳೋದ್ರ ಜೊತೆಗೆ ಒಂದು ಉತ್ತಮ ವಾತಾವರಣ ಇದ್ದಾಗ ಮಾತ್ರ ಈ ಥರ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ. ಸೊ ಆ ವಾತಾವರಣ ನಮ್ಮ ಕಣತೂರು ಶಾಲೆಯಲ್ಲಿ ಇದೆ. ಹಾಗಾಗಿ ನಮ್ಮ ಕಣತೂರು ಕಾಲೇಜಿಗೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಮುಂದಿನ ಸಾಲಿಗೆ ಪ್ರವೇಶ ಮಾಡುವುದರ ಮುಖಾಂತರ ಎಲ್ಲರೂ ಕೂಡ ಒಂದೇ ವಿದ್ಯಾರ್ಥಿ ಇಲ್ಲ, ಕಾಲೇಜಿನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಪ್ರಥಮ ದರ್ಜೆಯಲ್ಲಿ ಮತ್ತು ಅತ್ಯಂತ ಉನ್ನತ ಸ್ಥಾನದಲ್ಲಿ ಉತ್ತೀರ್ಣರಾಗಲಿ ಅಂತ ಹೇಳ್ತಾ, ಮತ್ತು ನಾವು ಇನ್ನೊಂದು ವಿಶೇಷತೆ ನಮ್ಮ ಕಣತೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂದರೆ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳಿಗೆ ನಮ್ಮ ಕಣತೂರು ಹೈಸ್ಕೂಲಲ್ಲೂ ಕೂಡ SLCಯಲ್ಲಿ ಹಲವು ಬಾರಿ ಟಾಪರ್ ಆಗಿದ್ದೀವಿ ನಾವು. ಸೊ ನಮ್ಮ ಕಣತೂರು ಶಾಲೆ ಇರ್ಬೋದು, ಕಾಲೇಜ್ ಇರ್ಬೋದು, ಈ
ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಉತ್ತಮ ವಾತಾವರಣ ನಮ್ಮ ಕಣ್ತೂರು ಪಂಚಾಯಿತಿಯಲ್ಲಿ ಇದ್ದು ಸುತ್ತಮುತ್ತದ ಎಲ್ಲ ಗ್ರಾಮಸ್ಥರು ಒಂದು ಸರ್ಕಾರಿ ಶಾಲೆಗೆ ಮತ್ತು ಕಾಲೇಜಿಗೆ ತಮ್ಮ ಮಕ್ಕಳನ್ನು ಒಂದು ಸೇರಿಸೋದ್ರ ಮುಖಾಂತರ ಒಂದು ಪ್ರೋತ್ಸಾಹನ ನೀಡಬೇಕು. ಅದೇ ರೀತಿ ಶಾಲೆಯ ಏನು ಪ್ರಾಂಶುಪಾಲರು ಮತ್ತು ಸಿಬ್ಬಂದಿಗಳಿದ್ದಾರೆ, ಅವರು ಕೂಡ ಒಂದು ಉತ್ತಮವಾದ ಪಾಠವನ್ನು ಮತ್ತು ಉತ್ತಮವಾದ ವಾತಾವರಣ ಮಾಡಿಕೊಂಡಿದ್ದಾರೆ. ಶಾಲೆಗೆ ಅವಶ್ಯಕತೆ ಇರುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಮ್ಮ ಪಂಚಾಯಿತಿ ಮತ್ತು ಎಲ್ಲ ಜನಪ್ರತಿನಿಧಿಗಳು ಕೂಡ ಕೆಲಸ ಮಾಡ್ತೀವಿ. ಮತ್ತು ಈ ಕಾಲೇಜನ್ನು ಒಂದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ತಗೊಂಡೋಗುವ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಕೈ ಜೋಡಿಸಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಏನು ಪ್ರಥಮ ಸ್ಥಾನವನ್ನು ತಗೊಂಡಿರುವಂಥ ವಿದ್ಯಾರ್ಥಿನಿಗೆ ಮತ್ತು ಅವರಿಗೆ ಏನು ಪಾಠವನ್ನು ಮಾಡಿದಂತಹ ಎಲ್ಲ ಶಿಕ್ಷಕರಿಗೂ ಮತ್ತು ಅವರನ್ನು ಸಾಕಿ ಬೆಳೆಸಿದ ಪೋಷಕರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತೊಂದು ಸಂತೋಷದ ಸಂದರ್ಭ. ಇವತ್ತು ನಮ್ಮ ಕಣ್ತೂರಿಗೆ ಅಂದರೆ ಈ ಏನು ಕಳೆದ ವಾರ ಎಲ್ಲ ಕಡೆ PUC ರಿಸಲ್ಟ್ ಬಂತು, ಆ ಸಂದರ್ಭದಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂತಹ ಕಾಲೇಜಿನ ರಿಸಲ್ಟ್ ಏನಾಗಿದೆ ಅಂದರೆ ಯಾವ ಹಂತದಲ್ಲಿದೆ, ಇಲ್ಲಿಯ ವಿದ್ಯಾರ್ಥಿಗಳು ಹೇಗೆ ಅದನ್ನು ತೊಗೊಂಡಿದ್ದಾರೆ, ಎಕ್ಸಾಮ್ನ ಹೇಗೆ ಅದಕ್ಕೆ ಒಂದು ಪ್ರಿಪೇರ್ ಆಗಿದ್ದು, ಹೇಗೆ ಎಕ್ಸಾಮ್ ಮಾಡಿದ್ದಾರೆ, ಅವ್ರ ಫಲಿತಾಂಶ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಆಯಿತು. ರಿಸಲ್ಟ್ ಬಂದಾಗ ನಮ್ಮ ಕಲೇಶ್ ಮಾಸ್ಟ್ರು ಫೋನ್ ಮಾಡಿ ಹೇಳಿದ್ರು, ಸರ್ ನಮ್ಮ ತಾಲೂಕಿಗೆ ಫಸ್ಟು ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿನೇ ಬಂದಿದ್ದಾರೆ ಅಂತ. ಸೊ ನಾನು ಕುಮಾರಿ ಉಷಾ ಅವರಿಗೆ ಈ ಸಂದರ್ಭದಲ್ಲಿ ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಜಿಲ್ಲೆಗೆ 4ನೇ ಸ್ಥಾನ, ತಾಲೂಕಿಗೆ ಪ್ರಥಮ ಸ್ಥಾನ, 2ನೇ ಸ್ಥಾನ. ಕಲಾ ವಿಭಾಗದಲ್ಲಿ ಜಿಲ್ಲೆಗೆ ದ್ವಿತೀಯ ಸ್ಥಾನ, ಕಲಾ ವಿಭಾಗದಲ್ಲಿ ಜಿಲ್ಲೆಗೆ ದ್ವಿತೀಯ ಸ್ಥಾನ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನ. ನಮ್ಮ ತಾಲೂಕಿನಲ್ಲಿ 6 ಕಾಲೇಜುಗಳಿವೆ. ಅದರಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ನಮ್ಮ ಕಣತೂರು ಕಾಲೇಜಿನ ವಿದ್ಯಾರ್ಥಿನಿ ಪ್ರಥಮ ಸ್ಥಾನ ಬಂದಿರೋದು ನಮ್ಮ ಕಣತೂರು ಪಂಚಾಯಿತಿಗೂ ಕೂಡ ಒಂದು ಪಂಚಾಯಿತಿ ವ್ಯಾಪ್ತಿ ಎಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ಕಳೆದ ಬಾರಿ ಕೂಡ ನಮ್ಮ ಪಂಚಾಯಿತಿಯ ವಿದ್ಯಾರ್ಥಿನೇ ಪ್ರಥಮ ಸ್ಥಾನವನ್ನು ತಗೊಂಡಿದ್ರು. ಅದನ್ನೇ ಮತ್ತೆ ಈ ಸತಿನೂ ಕೂಡ ನಾವು ಉಳಿಸ್ಕೊಂಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮೇಡಮ್ ಹೇಳೋಂಗೆ 2002 ಸಂದರ್ಭದಲ್ಲಿ ದಿವಂಗತ ನಮ್ಮ ತಂದೆಯವರು